ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ವಕೀಲ ನಿಖಿಲ್ ಅವರು ಪೊಲೀಸರ ದೌರ್ಜನ್ಯವನ್ನ ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ವಕೀಲರಾದ ನಿಖಿಲ್ ಅವರು ಜಿಲ್ಲಾಡಳಿತ ಮುಂಭಾಗದ ವಿಶ್ವನಾಥಪುರ ಪೊಲೀಸರು ಅಕ್ರಮವಾಗಿ ಭಾಗಿಯಾಗುವುದರ ವಿರುದ್ಧ ಪೊಲೀಸರನ್ನ ಪ್ರಶ್ನೆ ಮಾಡುವುದೇ ಒಂದು ಅಪರಾಧವೆಂಬಂತೆ ನನ್ನ ಮೇಲೆ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಪೊಲೀಸರನ್ನ ಪ್ರಶ್ನೆ ಮಾಡಿದ್ರೆ ನನ್ನ ಮೇಲೆ ರೌಡಿ ಶೀಟರ್ ಮಾಡುವ ಧಮಕಿ ಹಾಕುತ್ತಿದ್ದಾರೆ. ಆದ್ದರಿಂದ ಇಂದಿನಿಂದ ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ನೀಡಿ ಘಟನೆಯ ಬಗ್ಗೆ ವಿವರಿಸಿದರು. ಪೊಲೀಸರು ಅಕ್ರಮ ಚಟುವಟಿಕೆ ಸಹಭಾಗಿತ್ವದ ವಿಚಾರವಾಗಿ ನಾನು ಇಲ್ಲಿ ಕೂತಿದ್ದೀನಿ. ಸೊ ಏನಾದರೂ ಪ್ರಶ್ನೆ ಮಾಡಿದ್ರೆ ಪೊಲೀಸರ ವಿರುದ್ಧ ಏನಾದರೂ ಪ್ರಶ್ನೆ ಮಾಡಿದ್ರೆ ಅವ್ರು ನಮ್ಮ ಮೇಲೆ ಎಫ್ ಐ ಆರ್ ಮಾಡ್ತಾರೆ. ನಾವೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಕಂಪ್ಲೇಂಟ್ ತಗೊಳ್ಳಲ್ಲ. ಅವ್ರಿಗೇನು ಇಷ್ಟ ಬರುತ್ತೋ ಅದು ಮಾತ್ರ ಕಂಪ್ಲೇಂಟ್ ಮಾಡ್ತಾರೆ. ಸೊ ಇದು ಸಮಾಜದಲ್ಲಿ ಇರ್ತಕ್ಕಂಥ ಯಾವ ಸ್ಟೇಷನ್? ವಿಶ್ವನಾಥಪುರ ಪೊಲೀಸ್ ಸ್ಟೇಷನ್ನು. ಈ ವಿಷಯದಲ್ಲಿ ಆಲ್ರೆಡಿ ಸುಮಾರು ಕೇಸ್ಗಳಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಏನು ಯಾವುದೊಂದು ಅಕ್ರಮ ಕಮ್ಮಿ ವಿಚಾರದಲ್ಲಿ ಇವರು ಕೂಡ ಸಹಭಾಗಿತ್ವ ಇದ್ದಾರೆ. ಯಾರು ಪೊಲೀಸರು ಕೂಡ ಭಾಗಿಯಾಗಿರೋದ್ರಿಂದ ನನ್ನ ಮೇಲೆ ಎಫ್ ಐ ಆರ್ ಮಾಡ್ತಾರೆ. ಒಂದೇ ಸ್ಟೇಷನಲ್ಲಿ 2 ಎಫ್ ಐ ಆರ್ ಮಾಡ್ತಾರೆ. ಈ ವಿಚಾರವಾಗಿ ನಾನು ಎಲ್ಲ ಲೋಕಾಯುಕ್ತಗೆ ಮತ್ತು IG ಗೆ SP ಗೆ ಮತ್ತು ಎಲ್ಲರಿಗೂ ಕಂಪ್ಲೇಂಟ್ ಕೂಡ ಮಾಡಿದ್ದೆ. ಸೊ ಅವ್ರು ಯಾವುದೇ ರೀತಿ ಕ್ರಮ ತಗೊಳ್ಳದೇ ಇದ್ದ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು? ನಾವು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು, ಏನೋ ಭಾರತ ಸಂವಿಧಾನ ಏನು ಕೊಟ್ಟಿದೆಯೋ ಆ ಹೋರಾಟದ ಏನೋ ಹಕ್ಕು ಕೊಟ್ಟಿದೆಯೋ, ಸೊ ಅಲ್ಲಿ ನಾನು ಹೋರಾಟದ ಹಕ್ಕು ಮಾಡ್ತಾಯಿದ್ದೀನಿ. ಇದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನ. ವಕೀಲ ಸಾಮಾನ್ಯ ಜನ ಅಂತ ಪ್ರಶ್ನೆ ಬರಲ್ಲ ಸರ್. ಇಲ್ಲಿ ಇದೇ ಜಾಗದಲ್ಲಿ ಕೂಡ ಯಾರೇ ಬೇರೆ ಇದ್ದರೂ ಕೂಡ ಇದೇ ಪರಿಸ್ಥಿತಿ ನಡೀತಾ ಇತ್ತು. ಅವ್ರ ಹತ್ರ ಏನಾದರೂ ರಾಜಿ ಆಗದೆ ಇದ್ದಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಾರೆ. ಅಲ್ಲ, ವಕೀಲರಾಗ್ಬಿಟ್ರೆ ದೊಡ್ಡ ವಿಷಯ ಅಲ್ಲ. ಬಟ್ ಅದೇ ನೋಡಿ, ಇವರು ವಕೀಲರಿಗೂ ಬೆಲೆ ಕೊಡಲ್ಲ, ಜನಸಾಮಾನ್ಯರು ಬೆಲೆ ಕೊಡಲ್ಲ. ಇವ್ರ ಹತ್ರ ಯಾರು ದುಡ್ಡು ಇರ್ತೈತೆ ಅವನ ಹತ್ರ ಮಾತ್ರ ಬೆಲೆ ಕೊಡ್ತಾರೆ ಪೊಲೀಸರು. ಸೊ ಇದೇ ವಿಚಾರವಾಗಿ ಅಲ್ಲ, ನೀವು ಕಾನೂನು ತಿಳ್ಕೊಂಬಂದಿದ್ದು ಕೂಡ, ಕಾನೂನು ಗೊತ್ತಿದ್ದು ಕೂಡ, ಕಾನೂನೇ ತಿರ್ಚಷ್ಟು ಮಟ್ಟದಲ್ಲಿ ಪೊಲೀಸರು ಇದ್ದಾರೆ. ಸೊ ಲೆಕ್ಕ ಹಾಕೊಳ್ಳಿ, ಯಾವುದೇ ಒಂದು ವಿಚಾರದಲ್ಲಿ ತಗೊಳ್ಳಿ, ಇದೇ ವಿಚಾರ ಅಲ್ಲ, ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಪೊಲೀಸರು ಹಂಗಿರಲ್ಲ. ಆದರೆ ಕೆಲವೊಬ್ಬ ಪೊಲೀಸರು ಕೂಡ ಇಂಥ ಅಕ್ರಮ ಚಟುವಟಿಕೆಗಳು ಭಾಗಿಯಾಗಿ ಅಕ್ರಮ ಚಟುವಟಿಕೆ ದಂಧೆಗಳಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಸೊ ಎಷ್ಟು ಮಟ್ಟಿಗೆ ಸಮಾಜ ಹಾಳಾಗಿದೆ, ಎಲ್ಲಿದೆ ಕಾನೂನು ವ್ಯವಸ್ಥೆ? ಪೊಲೀಸರಿಗೇನು ಕಾನೂನು ಅನ್ವಯಿಸೋದೇ ಇಲ್ಲ ಏನು? ಪೊಲೀಸವರು ಏನು ದೊಡ್ಡ ರೌಡಿಗಳಾ? ಎಲ್ಲ ರೌಡಿಗೆ ಅವರೇ ರೌಡಿತನ ಮಾಡ್ತಾರಾ? ಸೊ ಇದು ನನ್ನ ಯಕ್ಷ ಪ್ರಶ್ನೆ. ಸೊ ಅದಕ್ಕೆ ಅದನ್ನೇನು ಕ್ರಮ ತಗೊಂಡಿಲ್ಲ. ಅಟ್ಲೀಸ್ಟು ಯಾಕೆ ಪೊಲೀಸರು ಸಂವಿಧಾನವಾಗಿ ಅವರು ಕಾನೂನು ತಗೊಂಡಿರ್ತಾರೆ, ನಾನು ಇದರಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀನಿ ಅಂತ. ಆದರೆ ಅವರು ಪ್ರಾಮಾಣಿಕವಾಗಿ ಎಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ? ಸೊ ಅದಕ್ಕೋಸ್ಕರ ಏನು ಪೊಲೀಸರು ವಿರುದ್ಧ ಯಾರು ಕಂಪ್ಲೇಂಟ್ ಮಾಡಬಾರ್ದಾ? ಪೊಲೀಸರ ವಿರುದ್ಧ ಕಂಪ್ಲೇಂಟ್ ಮಾಡಿಬಿಟ್ರೆ ರೌಡಿ ಶೀಟ್ರ್ ತೆಗೆದುಬಿಡ್ತೀರಾ? ಏನು ಪೊಲೀಸರ ವಿರುದ್ಧ ಏನಾದರೂ ಅಕ್ರಮ ಪ್ರಶ್ನೆ ಮಾಡಿಬಿಟ್ರೆ ರೌಡಿ ಶೀಟ್ರ್ ತೆಗೆದುಬಿಡ್ತೀರಾ? ಇಲ್ಲ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಬಿಡ್ತೀರಾ? ವಿಚಾರವಾಗಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, 1 ತಿಂಗಳಾಗೈತೆ ಪ್ರಕರಣ ನಡೆದು, ಆದರೆ ಇದುವರೆಗೆ ಯಾವುದೇ ರೀತಿ ಪೊಲೀಸರ ವಿರುದ್ಧ ಕ್ರಮ ತಗೊಂಡಿಲ್ಲ. ಆ ಪೊಲೀಸರು ಅಂದರೆ ಏನು ಮೇಲೆಯಿಂದ ಏನು ಬಂದಿಲ್ಲ. ಅವರು ಕೂಡ ಈ ಭಾರತ ಸಂವಿಧಾನ ಬದ್ಧವಾಗಿಯೇ ಕೆಲಸ ಮಾಡಬೇಕು ಅಂತಲೇ ತಗೊಂಡಿರ್ತಾರೆ. ಆದರೆ ಇವ್ರು ಯಾರು ಆ ಥರ ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ಹೆಸರು, ಡಿಸಿಗ್ನೇಷನ್? ನನ್ನ ಹೆಸರು ನಿಖಿಲ್ ಅಂತ, ಅಡ್ವೊಕೇಟ್.